ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟ್ ಫ್ರೆಂಡ್. ಇದು ರಾಜ್ಯ ಸರ್ಕಾರದಿಂದ ಬಡವರಿಗಾಗಿ ಕಟ್ತಿರುವಂತಹ 1 BHK ಫ್ಲಾಟು. ನಾವು ಏನಾರು ಕೊಂಡ್ಕೋಬೇಕು, ಯಾವ ಜಾಗದಲ್ಲಿ ಕೊಂಡ್ಕೋಬೇಕು, ಮತ್ತು ಇದು ಎಲ್ಲಿ ಅಪ್ಲೈ ಮಾಡಬೇಕು, ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಮತ್ತು ಇದು ಯಾವ ಹಂತದಲ್ಲಿ ನಿರ್ಮಾಣ ಆಗ್ತಾ ಇದೆ, ಮತ್ತು ಇದು ನಾವು ಯಾವ ಕಾಂಟ್ಯಾಕ್ಟ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ 1 BHK ಫ್ಲ್ಯಾಟ್ಗಳು ನಾವು ತಗೊಬೇಕು ಅಂತ ಕಮೆಂಟ್ಗಳೆಲ್ಲ ಆಗ್ತಾಯಿದ್ರಿ. ಬಟ್ ನಾನು ವಿಷಯ ತಿಳಿಸ್ತಾ ಇರ್ತೀನಿ, ಆದರೂ ಸಹ ನೀವು ಕಮೆಂಟಲ್ಲಿ ಹಾಕೋದ್ರಿಂದ ಈ ವಿಷಯ ನಿಮಗೆ ತೋರಿಸ್ತೀನಿ ಫ್ರೆಂಡ್. ಈ ಜಾಗ ನಿಮಗೆ ಫಿನಿಶಿಂಗ್ ಆಗಿರೋಂತಹ ಜಾಗ ಪಿಳಳ್ಳಿ ಫ್ರೆಂಡು. ನೆಲಮಂಗಲದ ಹತ್ರ ಬರುವಂತಹ RMC ಮಾರ್ಕೆಟ್ ಹತ್ರ ಬರುವಂಥ ಒಂದು ಪಿಳಳ್ಳಿ ಜಾಗ, ಫಿನಿಶಿಂಗ್ ಆಗಿರುವಂಥ ಒಂದು ಜಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲು ಇದ್ದೇ ಅಂತ ಅಲ್ಲ, ನಿಮಗೆ ಇಲ್ಲಿ ನೋಡಿ ಈ ಫ್ಲ್ಯಾಟ್ಗಳು G+3 ಮತ್ತು 14 ಫ್ಲೋರು, 3 ಫ್ಲೋರು, 8 ಫ್ಲೋರ್ಗಳಲ್ಲಿ ನಿರ್ಮಾಣ ಆಗ್ತಿರುವಂಥ ಫ್ಲ್ಯಾಟ್ಗಳು ಫ್ರೆಂಡ್. ನಾನು ಹೇಳ್ತಾ ಇರೋದು ಇದು ತೋರಿಸ್ತಾ ಇರೋ ವಿಡಿಯೋ ಪಿಳಳ್ಳಿದು. ಬಟ್ ನಾನು ತೋರಿಸಿ ಟೋಟಲ್ಲಿ ನಮ್ಮ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ, ರಾಜ್ಯ ಸರ್ಕಾರದಿಂದ ಕಟ್ತಿರುವಂಥ ಫ್ಲ್ಯಾಟ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈ ತೋರಿಸೋದು ಮಾತ್ರ ನಿಮಗೆ ಸಿಂಪಲ್ಲಾಗಿ ಎಲ್ಲ ಒಂದೊಂದು ಸ್ವಲ್ಪ ತುಣುಕುಗಳು ನಿಮಗೆ ವಿಡಿಯೋಗಳು ತೋರಿಸ್ತೀನಿ ಫ್ರೆಂಡ್. ಈಗ ಸದ್ಯಕ್ಕೆ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಮೊದಲೇ G+3 ಅಂತದ್ರಲ್ಲಿ ನಿರ್ಮಾಣ ಆಗ್ತವೆ, 14 ಫ್ಲೋರ್ಗಳಲ್ಲಿ ನಿರ್ಮಾಣ ಆಗ್ತವೆ, 8 ಫ್ಲೋರ್ಗಳಲ್ಲಿ ನಿರ್ಮಾಣ ಆಗ್ತವೆ. ಈಗ 8 ಫ್ಲೋರ್ಗಳು ನಿರ್ಮಾಣ ಆಗೋದು ಅಂದರೆ ನವರತ್ನ ಅಗ್ರಹಾರ ಇದೆ, ಅಲ್ಲಿ 8 ಫ್ಲೋರ್ಗಳಲ್ಲಿ ನಿರ್ಮಾಣ ಆಗುತ್ತೆ. 14 ಫ್ಲೋರ್ಗಳು ಅಂದರೆ ಬೇಕಾದಷ್ಟು ಇದ್ದಾವೆ. ಈಗ ಗಾಣಿಗಳ್ಳಿ ಆಗಿರ್ಬೋದು, ದಾಚಳ್ಳಿ ಕ್ಷೇತ್ರ ಗಾಣಿಗಳ್ಳಿ ಆಗಿರ್ಬೋದು, ಯಶವಂತಪುರ ಕ್ಷೇತ್ರಗಳು ಕೆಂಚನಪುರ ಆಗಿರ್ಬೋದು, ಮತ್ತು ಈ ಕಡೆ ಈ ಪಿಳ್ಳಳ್ಳಿ ಪಕ್ಕ ಇರುವಂತಹ ಅಲ್ಲೂ 14 ಫ್ಲೋರ್ಗಳಿದ್ದಾವೆ ಫ್ರೆಂಡು. 14 ಫ್ಲೋರ್ಗಳು ಜಾಸ್ತಿ ಇದ್ದಾವೆ, ಮತ್ತು G+3 ಹಂತದಲ್ಲೂ ಅತಿ ಹೆಚ್ಚು ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಇದು G+3 ಹಂತದಲ್ಲಿ ನಿರ್ಮಾಣ ಆಗ್ತಿರುವೆ ಫ್ರೆಂಡ್. ನಾವು ಆಶ್ರಯ ಕರ್ನಾಟಕ ಗೌರ್ಮೆಂಟ್ ಈ ರಾಜ್ಯದ ನೀವು ಏನೇ ತಗೊಬೇಕು ಅಂದರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇರಬೇಕು. ಬೆಂಗಳೂರಲ್ಲಿ ಮಿನಿಮಮ್ 5 ವರ್ಷ ನೀವು ವಾಸವಾಗಿ ಇರಲೇಬೇಕು. 5 ವರ್ಷ ಮೇಲ್ಪಟ್ಟವರಿಗೆ ಇದು ಅವಕಾಶ ಇರುತ್ತೆ. ಮತ್ತು ಎನಿ ಡಾಕ್ಯುಮೆಂಟ್ಸ್ ಇಲ್ಲಿ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ನಿಮ್ಮದು BPL ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಎಲ್ಲ ಪ್ರತಿಯೊಂದು ನೀವು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಹಾಗಾಗಿ ನಿಮಗೆ ಈ ಅರ್ಜಿ, ಈ ಮನೆ ನೀವು ಪಡೆಯೋಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಅರ್ಹರಾಗಿರ್ತೀವಿ ಫ್ರೆಂಡ್. ನಿಮಗೆ ಡಾಕ್ಯುಮೆಂಟ್ಸ್ ಯಾವಾಗ ಬೇಕು ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ ನೋಡಿ. ಮೊದಲಿಗೆ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟು ಮೇನು ನೋಡಿ. ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ನಿಮ್ಗೆ ಬೇಕು ಅಂದರೆ ಮಿನಿಮಮ್ 1,20,000 ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 1,20,000 ಒಳಗಡೆ ಮಾಡಿಸಿ, 1,20,000 ಮೇಲ್ಗಡೆ ಮಾಡಿಸಿದ್ರೆ ನಿಮ್ಮ BPL ಕಾರ್ಡು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನಾವು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇವಲ ನೀವು 1,10,000 1,15,000 ಒಳಗಡೆ ನೀವು ಇಲ್ಲಿ ಮಾಡಿಸಿ. ಯಾಕೆಂದರೆ ಇಲ್ಲಿ ಹೇಳ್ತಾರೆ ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡೋಕ್ಕೆ ನಿಮಗೆ ಇಷ್ಟು ಮಾಡಿಸಿ ಅಂತ. ಬಟ್ ನೀವು 1,10,000 10,000 ಒಳಗಡೆ ನೀವು ಇಲ್ಲಿ ಮಾಡಿಸ್ಕೊಳ್ಳಿ ಫ್ರೆಂಡ್. ನಿಮಗೆ ನಾನು ನಿಮ್ಗೆ ತಿಳಿಸೋದಿಷ್ಟೇ, ಏನು 1 BHK ಫ್ಲ್ಯಾಟ್ಗಳು ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಸಾಕಷ್ಟು ಕಡೆ ಈ ತಾನೇ ಶುರು ಮಾಡಿದೆ, ಇನ್ನೂ ಕೆಲವು ಕಡೆ ನಿಂತಿದ್ದಾವೆ 1 BHK ಫ್ಲ್ಯಾಟು ಸರ್ಕಾರದಿಂದಲ್ವ. ಸರ್ಕಾರ ಕೇಳಿದ್ರೆ ಇತ್ತ ರೆಡಿ ಮಾಡಿಸ್ಕೊಡ್ತೀವಿ ಅಂತ ತಿಳಿಸಿದೆ ಫ್ರೆಂಡ್. ನಿಮಗೆ ಎಲ್ಲ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಇವೆಲ್ಲ ಡೀಟೇಲ್ಸ್ ನಿಮಗೆ ಕೇಳುತ್ತೆ ನೋಡಿ. ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಕರ್ನಾಟಕ ವೆಬ್ಸೈಟ್ ಆದಂಥ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮಗೆ ಸಾಕಷ್ಟು ವೀಡಿಯೋಗಳು ಇದ್ರ ಬಗ್ಗೆ ನಾನು ಮಾಡಿರ್ತೀನಿ, ನಿಮಗೆ ಒಂದು ಪ್ರತಿಯೊಂದು ಡೀಟೇಲ್ಸು. ನಿಮಗೆ ಈ ಜಾಗ ತೋರಿಸ್ತಾ ಇರೋದು ನಿಮಗೆ ಸದ್ಯಕ್ಕೆ ಈ ಜಾಗದ್ದು ನಿಮಗೆ ಕುಟ್ನಳ್ಳಿ ಫ್ರೆಂಡ್. ಇದು ಕುಟ್ನಳ್ಳಿ ಅಂತ ಬರುತ್ತೆ, ಹೆಸರುಘಟ್ಟ ಏರ್ ಹತ್ತ ಸಮೀಪದಲ್ಲಿ ಬರುವಂಥ ಜಾಗ ಕುಟ್ನಳ್ಳಿದು. ಇದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಹ ಎಲ್ಲ ರೆಡಿಯಾಗಿದೆ ಕುಟ್ನಳ್ಳಿದು. ಬ್ಯಾಂಕ್ ಪ್ರೊಸೆಸ್ಸಲ್ಲೂ ಸಹ ಇಲ್ಲಿ ಕೆಲಸ ನಡೀತಾ ಇದೆ.
ಈ ನಿಮ್ಗೆ ತೋರಿಸ್ತಾ ಇರೋದು ಬೆತ್ತನಕೆರೆ ಫ್ರೆಂಡ್. ಇದು ಬೆತ್ತನಕೆರೆಯಲ್ಲಿ ಬರುವಂತಹ ಒಂದು ಜಾಗ ಬೆತ್ತನಕೆರೆ. ಇದು ಸಹ ನಮ್ಮ RMC ಮಾರ್ಕೆಟ್ ಹತ್ರ ಪಿಳ್ಳಳ್ಳಿ ಪಕ್ಕದಲ್ಲೇ ಬರುವಂಥ ಒಂದು ಜಾಗ ಬೆತ್ತನಕೆರೆ. ಫ್ರೆಂಡ್, ನೀವೇನಾದ್ರು ತಗೊಬೇಕು ಅಂತ ಇಚ್ಛಿಸಿದ್ರು ಮೊದಲಿಗೆ 50,000 ರೂಪಾಯಿ ಕಟ್ಟಬೇಕಾಗುತ್ತೆ, ಬುಕ್ ಮಾಡಬೇಕಾಗುತ್ತೆ. ನೋಡಿ, ನೀವು ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಅರ್ಜಿ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಆದಂಥ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ನಿಮಗೆ ಲಿಂಕು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಲಿಂಕು ಸಹ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಅಂತ ನಾನು ತಿಳಿಸ್ತೀನಿ. 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಸಾಕಷ್ಟು ಜನ ಅರ್ಜಿ ಸಲ್ಲಿಸಿರ್ತಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಮೌಂಟು ಜಾಸ್ತಿ ಆಗಿದೆ. 13,20,000 ಆಗಿದೆ. ನೋಡಿ, ನಿಮಗೆ ಯಾವುದೇ ಒಂದು ಮಾಹಿತಿ, ಎನಿವನ್ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ ಕಮೆಂಟ್ ಹಾಕ್ಬೋದು, ಅಥವಾ ನಾನೇ ನಿಮ್ಮ ಕಮೆಂಟಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ತೋರಿಸ್ತಾ ಇರೋದು ಚಿಕ್ಕಲ್ಲೂರು ರಾಂಪುರ. ಫ್ರೆಂಡ್, ಚಿಕ್ಕಲ್ಲೂರುಪುರದಲ್ಲಿ ಈಗಾಗಲೇ ಸಾಕಷ್ಟು ಜನ ರಿಜಿಸ್ಟ್ರ್ ಮಾಡಿಸ್ಕೊಂಡು ಮನೆಯಲ್ಲಿ ಇರ್ತಾರೆ. ಇದು ಮನೇಲಿದ್ದಾರೆ, ವಾಸವಾಗಿಯೂ ಸಹ ಇಲ್ಲಿ ಇದ್ದಾರೆ. ಸದ್ಯಕ್ಕೆ ಇನ್ನೂ ಸುಮಾರು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರು ಇರ್ತಾರೆ. ಹೇಳಬೇಕಾದ್ರೆ ಚಿಕ್ಕಲ್ಲೂರು ರಾಮಪುರದಲ್ಲಿ ಅಲ್ಲಿನ ಜನಗಳು ವಾರ ಸಹ ಮೀಟಿಂಗ್ ಇಲ್ಲಿ ಕರೀತಾರೆ. ಇದೊಂದು ಸಂತೋಷದ ವಿಷಯನೇ ಅಂತಲೇ ಹೇಳ್ಬೋದು. ಈ ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರೋದು ಇದು ದೇವಗೆರೆ. ಫ್ರೆಂಡ್, ಇದು ದೇವಗೆರೆ G+3 ಹಂತದಲ್ಲೇ ನಿರ್ಮಾಣ ಆಗ್ತಿರುವಂತಹ ಒಂದು ದೇವಗೆರೆ. ದೇವಗೆರೆ G+14 ಫ್ಲೋರು ಇದೆ, G+3 ಹಂತದಲ್ಲೂ ಇದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್, ಹಾಗೆ ಮುದ್ದಯ್ಯನಪಾಳ್ಯ ಪಕ್ಕದಲ್ಲಿರುವಂಥ ಮುದ್ದಯ್ಯನಪಾಳ್ಯ, ಇವೆಲ್ಲ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಫ್ಲ್ಯಾಟ್ಗಳು. ಇದು ಸಾಧಾರಣವಾಗಿ ಕೆಲಸ ನಡೀತಾ ಇದೆ. ಒಂದು ಸರಿ ನಿಲ್ಲಿಸ್ತಾರೆ, ಇನ್ನೊಂದು ಸರಿ ಸ್ವಲ್ಪ ಕೆಲಸ ನಡೆಯುತ್ತೆ. ಅದು ಒಂದೊಂದು ಕಡೆ ಒಂದೊಂದು ಥರ ಹೋದಾಗ ಒಂದೊಂದು ಕಡೆ ಇಲ್ಲಿ ಆಗ್ತಾಯಿದೆ. ಒಟ್ಟಿನಲ್ಲಿ ಕುಂಠಿತವಾಗಿ ನಡೀತಿರುವಂತಹ ಮುದ್ದಯ್ಯನಪಾಳ್ಯ 1 BHF ಫ್ಲ್ಯಾಟು ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಈಗ ಸದ್ಯಕ್ಕೆ ನೀವು ಯಾವುದೇ ಒಂದು ತಗೊಳ್ಳಿ, ನೀವು 14 ಫ್ಲೋರಲ್ಲಿ ತಗೊಳ್ಳಿ, G+3 ಅಂತ ತಗೊಳ್ಳಿ, ಏನೇ ಆಗಲಿ, ಆಶ್ರಯ ಕರ್ನಾಟಕ ಗೌರ್ಮೆಂಟಿಗೆ ವೆಬ್ಸೈಟಿಗೆ ಅರ್ಜಿ ಸಲ್ಲಿಸಿದ ನಂತರ 1 ತಿಂಗಳು 2 ತಿಂಗಳ ನಂತರ ನಿಮಗೆ ಮೆಸೇಜ್ ಬರುತ್ತೆ. ನಂತರ 50,000 ರೂಪಾಯಿ ಕಟ್ಟಿ ನೀವು ಬುಕ್ಕು ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಈಗ 1 BHF ಫ್ಲ್ಯಾಟು ನಂತರ ಪ್ರೊಸೆಸ್ ಏನು ಅಂತಂದರೆ, ನೀವು 50,000 ಕಟ್ಟಿರ್ತೀರ. ನಂತರ ನಿಮಗೇನೋ ಫ್ಲ್ಯಾಟು ಇನ್ನೇನು 60%, 70%, 80% ಅಷ್ಟು ರೆಡಿ ಆದಾಗ ನಿಮಗೆ ಲೋನ್ ಪ್ರೊಸೆಸ್ಸಲ್ಲಿ ನಿಮಗೆ ಕರೀತಾರೆ. ಬ್ಯಾಂಕ್ ಲೋನಲ್ಲಿ ನಿಮಗೆ ಕೊಡೋಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಬ್ಯಾಂಕ್ನವ್ರಿಗೆ ನಂಬರ್ ಕೊಡ್ತಾರೆ. ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಾರೆ, ಅಥವಾ ಸಾಲದ ಮೇಳ ಅಂತ ಮಾಡ್ತಾರೆ. ಅಲ್ಲೇ ಪ್ರೊಸೆಸ್ಸಲ್ಲಿ ಇಲ್ಲ, ನೀವು ಮಾತಾಡ್ಕೊಂಡು ಒಂದು 3-4 ಬ್ಯಾಂಕ್ಗಳು ಇರ್ತವೆ, ಅವರೇ ಫಿಕ್ಸ್ ಮಾಡಿರ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮದವರೇ ಫಿಕ್ಸ್ ಮಾಡಿರ್ತಾರೆ. ಮಾಡಿದ ನಂತರ ನಿಮಗೆಲ್ಲ ಲೋನ್ ಪ್ರೊಸೆಸ್ ಮಾಡಿಸ್ಕೊಡ್ತಾರೆ. ನೋಡಿ, ಇದು ಫಿನಿಸಿಂಗ್ ಆಗಿರುವಂಥ ಮನೆ, 1 BHF ಫ್ಲ್ಯಾಟ್. ಇದು ಮುದ್ದಯ್ಯನಪಾಳ್ಯ ಇತ್ತು. ಫ್ರೆಂಡ್, ನೋಡೋಕ್ಕೆ ಚೆನ್ನಾಗಿದೆ, ಒಂದು ಸಂಸಾರಕ್ಕೆ ಯೋಗ್ಯವಾದಂಥ ಮನೆಯೇ ಅಂತಲೇ ಹೇಳ್ಬೋದು. ಇತ್ತ ಜಾಸ್ತಿ ಇಲ್ಲ, ಇತ್ತ ಕಮ್ಮಿ ಇಲ್ಲ, ಆ ಥರ ಮಧ್ಯಮ ವರ್ಗ ಅಂತ ಹೇಳ್ತಾರೆ. ಇದು ಮಧ್ಯಮ ವರ್ಗದ ಮನೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ. ಯಾಕೆಂದರೆ ಇತ್ತ ಕಮ್ಮಿ ಇಲ್ಲ, ಇತ್ತ ಜಾಸ್ತಿ ಇಲ್ಲ, ಒಂದು ಮೀಡಿಯಮಲ್ಲಿ ಮಿನಿಮಮ್ ಒಂದು 340ರಿಂದ 350 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರುವಂಥ ಜಾಗ. ಅಂದಾಜು ಜಾಸ್ತಿ ಆಗ್ಬೋದು, ನಾನು ಅಂದಾಜು ಲೆಕ್ಕದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್, ಇದು ನೋಡಿ, ಇಲ್ಲಿ ಎಲ್ಲ ಸೌಕರ್ಯ ಇರುತ್ತೆ. ಇವನ್ ನಿಮಗೆ ಟೈಲ್ಸಿಂದ ಹಿಡಿದು ಬಾತ್ರೂಮಿಂದ ಹಿಡಿದು ಮತ್ತು ಸಿಂಕು, ಶವರು ಮತ್ತು ಗೀಜರ್ ಪಾಯಿಂಟ್ಗಳು ಪ್ರತಿಯೊಂದು ಇರುತ್ತೆ. ನಿಜವೂ ಇಲ್ಲೊಂಥರ ಒಂದು ಬಡವರಿಗೆ ಒಂದು ಸೌಲಭ್ಯ ಅಂತಲೇ ಹೇಳ್ಬೋದು ಬೆಂಗಳೂರು ಸಿಟಿಯಲ್ಲಿ. ಬಟ್ ಇದು ಒಂದೊಂದು ಥರ ರೇಟ್ ಇರುತ್ತೆ. ರೇಟು ಅಂದರೆ ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದಾರೆ ಅಷ್ಟೇ ಸದ್ಯಕ್ಕೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ನಿಮಗೆ ಈಗ ನೆಕ್ಸ್ಟ್ ತೋರಿಸ್ತಾ ಇರೋದು ಕೆಂಚಾಪುರ ತೋರಿಸ್ತಾ ಇದ್ದೀನಿ. ಇಲ್ಲಿ 2 BHF ಫ್ಲ್ಯಾಟ್ ಇದೆ, 1 BHF ಫ್ಲ್ಯಾಟು ಇದೆ. ಇದು ಕೆಂಚಾಪುರದಲ್ಲಿ ಸದ್ಯಕ್ಕೆ ಈಗ ಒಂದು ಸ್ವಲ್ಪ ಕೆಲಸ ಸಾಧಾರಣವಾಗಿ ಇಲ್ಲಿ ಪೇಂಟಿಂಗ್ ಕೆಲಸ ಆಗಿಬಿಟ್ಟು ಎಲೆಕ್ಟ್ರಿಕಲ್ ಕೆಲಸ ಆಗಿರ್ಬೋದು ಸ್ವಲ್ಪ ನಡೀತಾ ಇದೆ. ಆದಷ್ಟು ಇಲ್ಲಿ ಡಿಸೆಂಬರಲ್ಲಿ ನಾವು ಕೊಡ್ತೀವಿ. ಮೊನ್ನೆ ಫಲಾನುಭವಿಗಳೆಲ್ಲ ವಿಸಿಟ್ ಮಾಡಿ ಮಾತಾಡಿ ಎಲ್ಲ ಇದು ಮಾಡಿದ್ರೆ ಡಿಸೆಂಬರಲ್ಲಿ ಒಂಚೂರು ವಿಷಯ ನಿಮಗೆ ಆದಷ್ಟು ಎಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ಅಷ್ಟರೊಳಗೆ ಕೊಡ್ತೀವಿ. ಸದ್ಯಕ್ಕೆ ಇನ್ನೊಂದು 1 ಮಂತ್ 2 ಮಂತ್ ಲೋನ್ ಪ್ರೊಸೆಸ್ಸಲ್ಲಿ ನಿಮಗೆ ಕರಿತೀವಿ ಅಂತಲೂ ಸಹ ಮಾಹಿತಿ ಕೊಟ್ಟಿದ್ದಾರೆ. ಚಿಕ್ಕಲ್ಲೂರು ರಾಂಪುರ.
ಸಾರಿ ಕೆಂಚನಪುರ ಇದು ಚಿಕ್ಕಬಳ್ಳಾಪುರ ಅಂತ ಕೆಂಚನಪುರ. ಫ್ರೆಂಡ್ ಇದು ಅಗ್ರಹಾರಪಾಳ್ಯ 29 ಇದು ಸಹ ಫಿನಿಶಿಂಗಾಗಿ ರಿಜಿಸ್ಟ್ರೇಷನ್ ಕರೆದಿದೆ. ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ಕೊಂಡಿದ್ದಾರೆ. ಗೃಹ ಪ್ರವೇಶ ಮಾಡಿಸ್ಕೊಂಡು ವಾಸವಾಗಿರೋಂಥವ್ರು ವಾಸವಾಗಿದ್ದಾರೆ. G+3 ನಿರ್ಮಾಣ ಆಗ್ತಿರುವಂತಹ ಅಗ್ರಹಾರಪಾಳ್ಯ ಫ್ರೆಂಡ್ ಇದು. ಫ್ರೆಂಡ್ ಇಲ್ಲೂ ಸಹ ಸುಮಾರು ರಿಜಿಸ್ಟ್ರೇಷನ್ ಇನ್ನೂ ಮಾಡಿಸ್ಕೋಬೇಕು. ಮಾಡಿಸ್ಕೊಳ್ಳೋಂಥವ್ರು ಮಾಡಿಸ್ಕೊತಾ ಇದ್ದಾರೆ. ಸುಮಾರು ಜನ ಇಲ್ಲಿ ವಾಸವಾಗಿ ಇಬ್ಬರು ವಾಸವಾಗಿದ್ದಾರೆ ಇಲ್ಲೂ ಸಹ ಅಂತಲೇ ಹೇಳ್ಬೋದು. ಫ್ರೆಂಡ್ ನಿಮಗೆ ಇಲ್ಲಿ ಗೃಹ ಪ್ರವೇಶ ಮಾಡಿರೋಂಥ ವಿಡಿಯೋನ ಸಾಕಷ್ಟು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ ನಿಮಗೆ ಈ ಥರ ಇದ್ದಾವೆ ನಿರ್ಮಾಣ ಹಂತದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು, ಬೆಂಗಳೂರು ಪ್ರತಿ ಒಂದು ಸುತ್ತಮುತ್ತದಲ್ಲಿ ಇದೆ. ಯಶವಂತಪುರ ಕ್ಷೇತ್ರ, ಯಲಹಂಕ ಕ್ಷೇತ್ರ, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲೆಕ್ಟ್ರಾನಿಕ್ ಸಿಟಿ, ದೊಡ್ಡನಾಗಮಂಗಲ ಆಗಿರ್ಬೋದು, ಊರಾಗಿರ್ಬೋದು, ಗ್ರಾಮಾಂತರ, ಆನೇಕಲ್ ಗ್ರಾಮಾಂತರ ಆಗಿರ್ಬೋದು. ಫ್ರೆಂಡ್ ಇಲ್ಲಿ ಸುತ್ತಮುತ್ತ ಬೆಂಗಳೂರಲ್ಲಿ ಪ್ರತಿಯೊಂದು ಸರೌಂಡಿಂಗಲ್ಲಿ ನಿರ್ಮಾಣ ಆಗ್ತಿರೋದು ಸುಮಾರು 46,000 ಚಿಲ್ಲರೆ ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಸದ್ಯಕ್ಕೆ. 1 ಲಕ್ಷ ನಿರ್ಮಾಣಕ್ಕೆ ಕೈ ಹಾಕಬೇಕು ಅಂತ ಇದ್ದರು. ಬಟ್ ಇಲ್ಲಿ ಸಾಧಾರಣ ಇಲ್ಲಿ ಜಾಗಗಳ ಕೊರತೆಯಿಂದ ನಾವು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಮಾಡ್ತಾಯಿಲ್ಲ. ಕೇವಲ 46,000 ಮನೆಗಳು ನಿರ್ಮಾಣ ಹಂತದಲ್ಲಿ ಇರೋವು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ ಇದು ನಿಮಗೆ ಈಗ ತೋರಿಸ್ತಾ ಇರೋದು ನಿಮ್ಮ ಸದ್ಯಕ್ಕೆ ಈಗ ಫ್ರೆಂಡ್ ಇದು KM ಮಾರ್ಕೆಟ್ ಹತ್ರನೂ ಇದ್ದಾವೆ ಸುಮಾರು. KM ಮಾರ್ಕೆಟ್, ಕ್ಯಾಸನಹಳ್ಳಿ ಆಗಿರ್ಬೋದು, ನಿಮ್ಗೆ ತೋರಿಸ್ತಾ ಇರೋ ವಿಡಿಯೋ ಸುಮಾರು ಸಾಕಷ್ಟು ಇಲ್ಲಿ ಇದ್ದಾವೆ. ಎಲ್ಲ ಕಡೆಯೂ ಆಗ್ತಾಯಿದೆ ಫ್ರೆಂಡ್. ಇಲ್ಲಿ ಒಂದೊಂದು ಕಡೆ ನಿರ್ಮಾಣ ಆಗ್ತಾಯಿದ್ದಾವೆ, ಒಂದೊಂದು ಕಡೆ ಕೆಲಸ ನಿಂತಿದ್ದಾವೆ, ಇನ್ನೊಂದು ಕಡೆ ಸಾಧಾರಣ ಕೆಲಸ ನಡೀತಾ ಇದ್ದಾವೆ. ಈ ಥರ ಎಲ್ಲ ಪ್ರತಿಯೊಂದು ಇದೆ ನೋಡಿ. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಎಲ್ಲ ಫ್ಲ್ಯಾಟ್ಗಳು ಇದು ನಿರ್ಮಾಣ ಆಗ್ತಿರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಇನ್ನೂ ಸಾಕಷ್ಟು ಜೋಡಿಸ್ಕೋಬೋದು, ಇನ್ನೂ ಬೇಕಾದಷ್ಟು ಇದ್ದಾವೆ. ಆ ವಿಡಿಯೋಗಳು ನಿಮಗೆ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಅಪ್ಲೋಡ್ ಮಾಡಿ ಮಾಹಿತಿ ನಾನು ಕೊಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ವಿಷಯ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬಿದರಳ್ಳಿ ಆಗಿರ್ಬೋದು, ಕೆಸನಹಳ್ಳಿ ಆಗಿರ್ಬೋದು ನೋಡಿ. ಇದನ್ನು ಸಹ ನಿಮಗೆ ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಎಲ್ಲ ವಿಷಯ ನಿಮಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಬೈಯಪ್ಪನಹಳ್ಳಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನಿಮಗೆ ನಿರ್ಮಾಣ ಆಗೋವಂಥ ಹಂತದಲ್ಲಿ ಎಲ್ಲ ಸಹ ನಿಮಗೆ ವಿಷಯ ತಿಳಿಸ್ತೀನಿ ಫ್ರೆಂಡ್. ಈ ಸದ್ಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ವಿಷಯ ನಿಮಗೆ ಮಾಹಿತಿ ಸಮೇತ ಹಂಚಿಕೆ ಹೇಳ್ತೀನಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ. ಇವೆಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದ ಸರ್ಕಾರದ ಮನೆಗಳಾಗಿರ್ತವೆ. ಇನ್ನೂ ಕೆಲವು ಕಡೆ ನಿರ್ಮಾಣ ಹಂತದಲ್ಲಿದ್ದಾವೆ, ಇನ್ನೂ ಕೆಲವು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ. ಸಾಧೇನಹಳ್ಳಿ ಫ್ರೆಂಡ್, ಇದು ಸಾಧೇನಹಳ್ಳಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಸಾಧೇನಹಳ್ಳಿಯಲ್ಲೂ ಸಹ ಇಲ್ಲಿ ವಾಸವಾಗಿದ್ದಾರೆ ಜನ. ಇನ್ನೂ ಕೆಲವು ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಪ್ರಥಮವಾಗಿ ರೆಡಿಯಾಗಿದ್ದು ಕ್ಯಾಸನಹಳ್ಳಿ ಅಂತ ಹೇಳ್ಬೇಕು. ಇದು ಮುಂಚೆನೇ ರೆಡಿ ಆಗಿತ್ತು ಕ್ಯಾಸನಹಳ್ಳಿ. ಸದ್ಯಕ್ಕೆಲ್ಲ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಪ್ರೊಸೆಸ್ಸಲ್ಲಿ ವಾಸವಾಗಿದ್ದಾರೆ ಇಲ್ಲಿ ಅಂತಲೇ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಇಲ್ಲಿ ನಿಮಗೆ ಲೀಸ್ಟ್ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್.